ಕ್ರಿಕೆಟ್ ಲೋಕ ಕಂಡಿರುವಂಥ ಒಂದು ಅದ್ಭುತ ಆಟಗಾರ. ಕ್ರಿಕೆಟ್ ಮೇಲೆ ಇರುವ ಒಲವಾಗಿರ್ಬೋದು, ಅವ್ರ ಕಣ್ಣಲ್ಲೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಆಡ್ತಾರೆ ಕೂಡ. ಎಷ್ಟು ಯಂಗ್ಸ್ಟರ್ಸ್ಗಳಿಗೆ ಇನ್ಸ್ಪಿರೇಷನ್ ಕೂಡ ಹೌದು. ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಂಗ್ಸ್ಟರ್ಸ್ಗಳು ಕೂಡ ಇರ್ತಾರೆ. ಸೊ ಆ ಒಂದು ಸೆಷನ್ನಲ್ಲಿ ಚೆನ್ನಾಗಿ ಬ್ಯಾಟ್ ಮಾಡಲಿಲ್ಲ ಅಂತಂದರೆ ಸದ್ಯಕ್ಕೆ ಈ ಇಂಪೋಸ್ಟರ್ ಸಿಂಡ್ರೋಮ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಅವರೇ ಇಷ್ಟೊಂದು ಮಾನಸಿಕ ಒತ್ತಡವನ್ನು ಅನುಭವಿಸಿದ್ದಾರಾ ಅನ್ನೋ ಒಂದು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ವಿರಾಟ್ ಕೊಹ್ಲಿ ನಮ್ಮ ಕ್ರಿಕೆಟ್ ಲೋಕ ಕಂಡಿರುವಂಥ ಒಂದು ಅದ್ಭುತ ಆಟಗಾರ. ಅವರ ಪ್ಯಾಷನ್ ಆಗಿರ್ಬೋದು, ಅವರ ಒಂದು ಕ್ರಿಕೆಟ್ ಮೇಲೆ ಇರುವ ಒಲವಾಗಿರ್ಬೋದು, ಅವ್ರ ಕಣ್ಣಲ್ಲೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಆಡ್ತಾರೆ ಕೂಡ. ಎಷ್ಟು ಯಂಗ್ಸ್ಟರ್ಸ್ಗಳಿಗೆ ಇನ್ಸ್ಪಿರೇಷನ್ ಕೂಡ ಹೌದು. ಇತ್ತೀಚಿನ ಒಂದು ಪಾಡ್ಕಾಸ್ಟಿಂದ ಸದ್ಯಕ್ಕೆ ಸಖತ್ ವೈರಲ್ ಆಗ್ತಾ ಇದೆ. ಆ ಒಂದು ಪಾಡ್ಕಾಸ್ಟ್ನಲ್ಲಿ ಅವರು ಅವರ ಮಾನಸಿಕ ಒತ್ತಡದ ಬಗ್ಗೆ ಹಂಚ್ಕೊಂಡಿದ್ದಾರೆ. ಅವರಿಗೆ ಇಂಪೋಸ್ಟರ್ ಸಿಂಡ್ರೋಮ್ ಇದೆ ಅನ್ನೋದು ಕೂಡ ಅವರು ಹಂಚ್ಕೊಂಡಿದ್ದಾರೆ. ಸೊ ಈ ಒಂದು ಇಂಪೋಸ್ಟರ್ ಸಿಂಡ್ರೋಮ್ ಬಗ್ಗೆ ಮಾತಾಡ್ತಾ ಅವ್ರು ಕೆಲವೊಂದು ವಿಚಾರಗಳನ್ನ ಆ ಪಾಡ್ಕಾಸ್ಟ್ನಲ್ಲಿ ಹಂಚ್ಕೊಳ್ತಾರೆ. ಅದೇನು ಅಂತ ಹೇಳಿದ್ರೆ, ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಂಗ್ಸ್ಟರ್ಸ್ಗಳು ಕೂಡ ಇರ್ತಾರೆ. ಸೊ ಆ ಒಂದು ಸೆಷನ್ನಲ್ಲಿ ಚೆನ್ನಾಗಿ ಬ್ಯಾಟ್ ಮಾಡಲಿಲ್ಲ ಅಂತಂದರೆ 20 ವರ್ಷ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಡಿರೋ ಇವನೇನಾ ಅಂತ ಅವರು ಅನ್ಕೋಬಹುದು ಅನ್ನೋ ಒಂದು ಭಾವನೆ ಕೂಡ ಅವರ ಮನಸ್ಸಲ್ಲಿ ಮೂಡುತ್ತೆ ಅನ್ನೋದನ್ನು ಕೂಡ ಅವರು ಹಂಚ್ಕೊಳ್ತಾರೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, 2020ರಿಂದ 2022ರವರೆಗೆ ಅವರ ಫಾರ್ಮ್ಸ್ನಲ್ಲಿ ಕೆಲವೊಂದು ಏರಿಳಿತಗಳನ್ನು ನಾವು ನೋಡಿರ್ತೀವಿ. ಅವರ ಕ್ಯಾಪ್ಟನ್ಶಿಪ್ ಕೂಡ ಆ ಟೈಮಲ್ಲಿ ಅವರ ಜವಾಬ್ದಾರಿ ಅವರ ಮೇಲೆ ಇರೋದ್ರಿಂದ ತುಂಬ ಒತ್ತಡನ ಅವರು ಅನುಭವಿಸಿದ್ರು ಅಂತ ಕೂಡ ಹೇಳ್ತಾರೆ. ಮಾಜಿ ಕೋಚಿಂಗ್ ಆಗಿರುವಂಥ ರಾಹುಲ್ ದ್ರಾವಿಡ್ ಅವರಾಗಿರ್ಬೋದು, ಅವರ ಬ್ಯಾಟಿಂಗ್ ಕೋಚಿಂಗ್ ಆಗಿರುವಂಥ ರಾಥೋಡ್ ಅವರಾಗಿರ್ಬೋದು, ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದರು. ಯಾಕಂತ ಹೇಳಿದರೆ ರಾಹುಲ್ ದ್ರಾವಿಡ್ ಅವರು ಕೂಡ ಸೀನಿಯರ್ ಆಗಿರೋದ್ರಿಂದ ಅವರಿಗೆ ಈ ಒಂದು ಸಿಚುವೇಶನ್ಗಳೇನಿರ್ಬೋದು ಹೊಸತಲ್ಲ, ಅದನ್ನು ಅನುಭವಿಸಿರ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಅನ್ನೋದು ಕೂಡ ಅವರು ಹಂಚ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಈ ಇಂಪೋಸ್ಟರ್ ಸಿಂಡ್ರೋಮ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸೊ ಈ ಇಂಪೋಸ್ಟರ್ ಸಿಂಡ್ರೋಮ್ ಅಂದರೆ ಏನು ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಎಷ್ಟೇ ಯಶಸ್ಸು ಅಂದರೆ ನೀನು ಎಷ್ಟೇ ಸಾಧನೆ ಮಾಡಿರಲಿ, ಎಷ್ಟೇ ಯಶಸ್ಸನ್ನು ನೀವು ಕಂಡಿರಲಿ, ನಾನು ಅದಕ್ಕೆ ಅರ್ಹನಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿ ಆ ಪರ್ಸನಲ್ಲಿ ಮೂಡುತ್ತೆ. ಸೊ ಅದನ್ನು ನಾವು ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಒಂದು ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಇರಬೇಕಾದ್ರೆ ಅವ್ರಿಗೇನು ಅಂತ ಹೇಳಿದ್ರೆ ಸ್ವಲ್ಪ ಧೈರ್ಯ ಬೇಕಾಗಿರುತ್ತೆ, ಒಬ್ಬರು ಬೆನ್ನೆಲುಬಾಗಿ ನಿಂತ್ಕೊಂಡಿರಬೇಕಾಗಿರುತ್ತೆ. ಸೊ ಆ ಒಂದು ಕೆಲಸನ ರಾಹುಲ್ ದ್ರಾವಿಡ್ ಅವರು ಮಾಡಿರುವಂಥದ್ದು. ಸೊ ಈ ಒಂದು ವಿಚಾರ ಸದ್ಯಕ್ಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಅವರೇ ಇಷ್ಟೊಂದು ಮಾನಸಿಕ ಒತ್ತಡವನ್ನು ಅನುಭವಿಸಿದ್ದಾರಾ ಅನ್ನೋ ಒಂದು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಸೊ ಈ ಒಂದು ವಿಚಾರಗಳ ಬಗ್ಗೆ ಅವರು ಹಂಚ್ಕೊಂಡಿದ್ದಾರೆ. ಸೊ ಇಂಪೋಸ್ಟರ್ ಸಿಂಡ್ರೋಮ್ ಬಗ್ಗೆ ಅವರು ಕೆಲವೊಂದು ವಿಚಾರಗಳನ್ನ ನಾವು ನೋಡ್ತಾ ಹೋದಾಗ ಏನಂತ ಹೇಳಿದ್ರೆ, ಎಷ್ಟೇ ಸಾಧನೆ ಮಾಡಿರಲಿ ಆ ಮನುಷ್ಯನಲ್ಲಿ ಏನೊಂದು ಭಾವನೆ ಬರುತ್ತೆ ಅಂತ ಹೇಳಿದ್ರೆ, ನಾನು ಇದಕ್ಕೆ ಅರ್ಹನಲ್ಲ. ಕೆಲವೊಂದು ಜನಗಳಿಗೆ ಏನು ಅನಿಸುತ್ತೆ ಅಂತ ಹೇಳಿದರೆ, ಇದು ಜಸ್ಟ್ ಬೈ ಲಕ್ ಸಿಕ್ಕಿರೋದು ಅಂತ ಏನೋ ಅನಿಸುತ್ತೆ. ಸೊ ಹಾಗಾಗಿ ಆ ಒಂದು ವಿಚಾರಗಳನ್ನ, ಆ ಒಂದು ಮಾನಸಿಕ ಸ್ಥಿತಿಯನ್ನು ನಾವು ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅದನ್ನು ವಿರಾಟ್ ಕೊಹ್ಲಿ ಅವರು ಅನುಭವಿಸಿರುವಂಥದ್ದು. ಸೊ ಅವರು ಕೂಡ ವಿರಾಟ್ ಕೊಹ್ಲಿ ಅವರು ಕೂಡ ಈ ರೀತಿಯ ಮಾನಸಿಕ ಒತ್ತಡನ ಅನುಭವಿಸಿದಾರಾ ಅನ್ನೋ ಒಂದು ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬಟ್ ನಾವಿಲ್ಲಿ ನೋಡ್ಬೋದು ಏನು ಅಂತ ಹೇಳಿದ್ರೆ, ನಾರ್ಮಲಿ ನಾವು ಕ್ರಿಕೆಟರ್ಸ್ ಆಗಿರ್ಬೋದು ಅಥವಾ ಯಾವ್ದು ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವರು ಕೂಡ ಮನುಷ್ಯರೇ. ಅವರ ಭಾವನೆಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಷ್ಟೊಂದು ಮಾನಸಿಕ ಒತ್ತಡನ ಅವರು ಕೂಡ ಅನುಭವಿಸಿರ್ತಾರೆ. ಬಟ್ ನಾರ್ಮಲಿ ನಾವು ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೇವೆ ಅಂತ ಹೇಳಿದರೆ, ವಸ್ತು ಇದ್ದಾಗೆ ಟ್ರೀಟ್ ಮಾಡ್ತೇವೆ. ಸೊ ಈ ಒಂದು ವಿಚಾರ ಬಗ್ಗೆ ಅವರು ಮಾತಾಡಿರುವಂಥದ್ದು. ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಾವು ನೋಡ್ತಾ ಹೋದಾಗ ಕೂಡ ಯಾವತ್ತೂ ಕೂಡ ಅವರು ಎಲ್ಲಿ ಕೂಡ ಅವರ ಕಾನ್ಫಿಡೆನ್ಸ್ ಆಗಿರ್ಬೋದು, ಯಾವುದೇ ವಿಚಾರಗಳಾಗಿರ್ಬೋದು ಎಲ್ಲೂ ಲೋ ಆಗಿಲ್ಲ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಇಂಥ ಒಂದು ಮಾನಸಿಕ ಒತ್ತಡನ ಅನುಭವಿಸಿದ್ರಾ ಅನ್ನೋ ಒಂದು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಗ್ತಾ ಇದೆ. ಬಟ್ ನಾವಿಲ್ಲಿ ಒಂದು ಯೋಚನೆ ಮಾಡಬೇಕೇನು ಅಂತ ಹೇಳಿದ್ರೆ, ವಿರಾಟ್ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಎಷ್ಟೇ ಅಚೀವ್ ಮಾಡಿರ್ಬೋದು, ಎಂಡ್ ಆಫ್ ದ ಮೂಮೆಂಟ್ ಅವರೊಬ್ಬರು ಸಾಮಾನ್ಯ ಮನುಷ್ಯ. ನಮಗೇನು ಮಾನಸಿಕ ಒತ್ತಡ ಇರುತ್ತೆ, ಅವರು ಕೂಡ ಅಷ್ಟೇ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.